ನವರಾತ್ರಿಯ ವಿಶೇಷವಾದಂತಹ ದಿವಸದಲ್ಲಿ ನಾವೊಂದು ವಿಶೇಷವಾದಂಥ ಒಂದು ಕ್ಷಣವನ್ನು ನೋಡಲಿಕ್ಕಿದ್ದೇವೆ. ಖಂಡಿತವಾಗಿಯೂ ಸಂಪಿಗೆ ನಗರದ ಉದ್ಯಾವರ ಒಂದು ಪ್ರದೇಶದಲ್ಲಿ ಕಂಡು ಕೇಳಿ ಅರಿಯದಂತಹ ವಿಶೇಷವಾದಂತಹ ನವರಾತ್ರಿಯ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಆಚರಣೆಯನ್ನು ನೋಡಬೇಕು ಅಂತ ಹೇಳಿ ಆದರೆ ಅದು ಇಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂಥದ್ದು ಅಂಥೇಳಿ. ಹೌದು, ದಕ್ಷಿಣ ಕನ್ನಡ ಉಡುಪಿಯ ಪ್ರದೇಶದಲ್ಲಿ ಇಂಥ ಆಚರಣೆಯನ್ನು ಮಾಡುವಂಥದ್ದು ಬಹಳ ವಿರಳ. ಇದು ಆಂಧ್ರ ಪ್ರದೇಶದ ಒಂದು ಮಾದರಿಯ ರೀತಿಯಲ್ಲಿ ನವರಾತ್ರಿಯ ವೈಭವವನ್ನು, ನವರಾತ್ರಿಯ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಕುತೂಹಲ ಖಂಡಿತವಾಗಿ ನಿಮಗಿರ್ಬೋದು. ವಿಶೇಷವಾಗಿ ಗೊಂಬೆಯ ಮೂಲಕವಾಗಿ ಈ ಒಂದು ನವರಾತ್ರಿಯ ವಿಶೇಷವಾದಂಥ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಎಂಬುದನ್ನು ಅವರಾಗೆ ತಿಳಿಸ್ತಾ ಹೋಗ್ತಾರೆ. ಇಡೀ ಅವರ ಫ್ಯಾಮಿಲಿಯ ಮೂಲಕವಾಗಿ ಇಂಥ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಮೊದಲಾಗಿ ಅವರ ಫ್ಯಾಮಿಲಿಯ ಪರಿಚಯದೊಂದಿಗೆ ನಂತರವಾಗಿ ಗೊಂಬೆಯ ವಿಶೇಷವಾದಂತಹ ಆಚರಣೆಯ ವಿಶೇಷತೆಯನ್ನು ತಿಳಿಸಲಿಕ್ಕಿದ್ದಾರೆ. ನಾನು ವಾಸುದೇವ್ ಭಟ್, ಇವಳು ನನ್ನ ಹೆಂಡತಿ ಸೀತಾ ಭಟ್, ನನ್ನ ದೊಡ್ಡ ಸೊಸೆ ಪ್ರಸನ್ನ ಕುಮಾರಿ, ನನ್ನ ಪುಳ್ಳಿ ಕೃಪಾ ಭಟ್, ಮತ್ತು ಇವಳು ನನ್ನ ಮಗಳು ಪೂರ್ಣಿಮಾ. ಇದು ನಮ್ಮ ಸೊಸೆಯ ಅಣ್ಣನ ಹೆಂಡತಿ ಹೈದರಾಬಾದಿಂದ ಬಂದಿದ್ದಾರೆ. ಆ ಗಣಪತಿ ಎಲ್ಲ ಅವರು ತಂದದ್ದು ಅಲ್ಲಿಂದ ಹೈದರಾಬಾದ್. ಮತ್ತು ಇದು ಅವರ ತಾಯಿ ಪುಳ್ಳಿಗಳು. ಅವಳು ನನ್ನ ಕಸಿನ್, ಭಾವನ ಮಗಳು. ಫ್ಯಾಮಿಲಿಯ ಪರಿಚಯನ ನಾವು ಗಮನಿಸ್ತಾ ಹೋದೆವು. ಖಂಡಿತವಾಗಿಯೂ ಇದಕ್ಕಿಂತೆಲ್ಲದಕ್ಕಿಂತ ಮಿಕ್ಕಿದಾಗಿ ದಕ್ಷಿಣ ಕನ್ನಡ ಉಡುಪಿಯವರಿಗೆ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ, ಆದರೂ ಸಿಗ್ತದೆ ಅಂಥೇಳಿ ಆದರೆ ಅದು ಸಂಪಿಗೆ ನಗರದ ಉದ್ಯಾವರ ಪ್ರದೇಶದಲ್ಲಿ ಮಾತ್ರ ಸಾಧ್ಯ. ಏನು ಎತ್ತ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ. ಯಾಕಂತ ಹೇಳಿದರೆ ಒಂದು ಗೊಂಬೆಯ ಮೂಲಕವಾಗಿ ಬೇರೆ ಬೇರೆ ರೀತಿಯಾದಂತಹ ದೇವರುಗಳನ್ನು ನಾವು ಕಾಣಲಿಕ್ಕೆ ಸಿಗ್ತದೆ. ಯಾವ ಪ್ರದೇಶಕ್ಕೆ ಹೋಗಬೇಕು ಅಂತಿಲ್ಲ, ಸಂಪಿಗೆ ನಗರದ ಉದ್ಯಾವರಕ್ಕೆ ಬಂದರೆ ಸಾಕು ಸಂಪೂರ್ಣವಾಗಿರುವಂತಹ ದೇವರನ್ನು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳುವಂತಹ 3 ದೇವರು, ಅದೇ ರೀತಿಯಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ ಹೇಳುವಂಥ 3 ರೀತಿಯ ದೇವರು, ಮಹಾಗಣಪತಿ ವಿಷ್ಣು, ಬೇರೆ ಬೇರೆ ರೀತಿಯಾದಂಥ ಅವತಾರಗಳು, ಅದೇ ರೀತಿಯಾಗಿ ಅಯ್ಯಪ್ಪನ ಒಂದು ದೇವರು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿ ಕಾಣುವಂತಹ ಆ ಒಂದು ಸೀತಾ ವಸ್ತ್ರಾಪರಣ ಅಂತ ಹೇಳುವಂಥ ವಿಶೇಷವಾದಂತಹ ಒಂದು ಕ್ಷಣ, ಅದೇ ರೀತಿಯಾಗಿ ವಿಶ್ವರೂಪ ತಾಳಿದಂತಹ ಕೃಷ್ಣನ ಆ ಒಂದು ಕ್ಷಣ, ಇವನ್ನೆಲ್ಲವನ್ನು ನೋಡಲಿಕ್ಕೆ ಇದ್ದೇವೆ. ಖಂಡಿತವಾಗಿಯೂ ಇಂತಹ ನೋಟವನ್ನು ನೋಡುವಂಥ ಮೊದಲು ಈ ಒಂದು ರೀತಿಯಾಗಿ ಮಾಡಬೇಕು ಅಂತ ಹೇಳುವಂಥ ಆಲೋಚನೆ ಈ ಒಂದು ಫ್ಯಾಮಿಲಿಗೆ ಹೇಗೆ ಬಂತು ಅಂತ ಹೇಳುವಂಥದ್ದನ್ನು ಅವ್ರ ಹತ್ರ ಕೇಳುವ. ನಮ್ಮ ತಂದೆಯವರು ಇಡ್ತಾ ಇದ್ದು. ತಂದೆಯವರು? ಹೌದು, ಅವರಿಂದ ನಾವು ಕಲ್ತದ್ದು. 73ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಹೈದರಾಬಾದ್ನಲ್ಲಿ ಪ್ರಾರಂಭ. 73ರಲ್ಲಿ ನನ್ನ ಮಗನ ಫಸ್ಟ್ ಬರ್ತ್ಡೇ ಒಂದು ಸ್ಟೂಲ್ನಲ್ಲಿ ಅವನ ಆಟ ಆಡೋ ಗೊಂಬೆ ಇಟ್ಟು ಸ್ಟಾರ್ಟ್ ಮಾಡಿದ್ದು. ಪೇರೆಂಟ್ಸ್ ಇಡ್ತಾ ಇದ್ದು ಆದ್ವಾನಿಯಲ್ಲಿ. ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಯಿತು. ಅಲ್ಲಿ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಆಗ್ತಿತ್ತು ಜನವರಿಯಿಂದ ಫೆಬ್ರವರಿ 15 ತನಕ, 45 ಡೇಸ್. ಅದು ಮುಗಿದ ಮೇಲೆ ಅವರು ರಸ್ತೆ ಬದಿ ಇಟ್ಕೊಂಡು ಮಾರ್ತಾಯಿದ್ರು ಥ್ರೋವೇ ಪ್ರೈಸಿಗೆ. ನಾವು ಪರ್ಚೇಸ್ ಮಾಡುವಾಗ 4 ಆಣೆಗೂ ಸಿಗ್ತಿತ್ತು, 8 ಆಣೆಗೂ ಸಿಗ್ತಿತ್ತು. ಹೆಚ್ಚಂದರೆ 5 ರೂಪಾಯಿ. ಈಗ 5 ರೂಪಾಯಿ ಎಂಥದ್ದು ಸಿಗೋದಿಲ್ಲ. ಈಗಿದೆಲ್ಲ ಇದು ಶೃಂಗೇರಿ 5,000 ರೂಪಾಯಿ ಈ ಶೃಂಗೇರಿ ಮಠಕ್ಕೆ. ಆ ಗಣಪತಿ ಸೆಟ್ ಕಾಣಿಸ್ತಾ ಇದೆ ವಿಜುವಲ್ ಮೂಲಕವಾಗಿ. ಬೇರೆ ಬೇರೆ ರೀತಿಯಾದಂತಹ ರೂಪಗಳನ್ನು ಮೊದಲಾಗಿ ಅವರು ತಿಳಿಸ್ತಾ ಇದ್ದಾರೆ. ಶೃಂಗೇರಿ ಶಾರದಾಂಬೆ, ಅದೇ ರೀತಿಯಾಗಿ ಕೆಳಗೆ ನಾವು ಅಷ್ಟಲಕ್ಷ್ಮಿ, ನಂತರವಾಗಿ ಮೇಲ್ಮುಖವಾಗಿ ಕೃಷ್ಣ, ರಂಗನಾಥ, ಬಕಾಸುರ, ಭೋಜನ, ರಾಘವೇಂದ್ರ ಸ್ವಾಮಿ. ನೋಡ್ತಾ ಹೋಗಿ ಬಕಾಸುರನ ಎದುರು ಬೇರೆ ಬೇರೆ ರೀತಿಯಾದಂತಹ ಇಟ್ಟಿದ್ದಾರೆ. ಅದನ್ನು ಸೇವಿಸುವಂತಹ ಒಂದು ವಿಶೇಷವಾದಂತಹ ಕ್ಷಣವನ್ನು ನಾವು ಗಮನಿಸ್ತಾ ಇದ್ದೇವೆ. ಗಜೇಂದ್ರ ಮೋಕ್ಷ ನೋಡಿ, ಗಜೇಂದ್ರ ಮೋಕ್ಷ ಅಂತ ಹೇಳುವಂತಹ ಒಂದು ವಿಶೇಷವಾದಂತಹ ಕ್ಷಣವನ್ನು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ರಾಜಸ್ಥಾನ ಆರ್ಟ್ಸ್ ಆನೆ 2 ಅಂಬಾರಿ ಹಾಕಿದ್ದು. ಖಂಡಿತವಾಗಿ ಅದು ಗಾಯತ್ರಿ ಲಕ್ಷ್ಮಿ ಮೇಲೆ ಅದು ಸ್ವಾಮಿ ಅಯ್ಯಪ್ಪ. ನೋಡಿ, ಆ ಒಂದು ಕ್ಷಣವನ್ನು ನೋಡ್ತಾ ಹೋಗಿ ಖಂಡಿತವಾಗಿಯೂ
ಅಯ್ಯಪ್ಪನ ಕ್ಷೇತ್ರದಲ್ಲಿ ನಾವೊಂದು ಕಾಣುವಂತಹ 18 ಮೆಟ್ಟಿಲುಗಳು, ಅದರ ಮೇಲಿರುವಂತಹ ಅಯ್ಯಪ್ಪನ ಒಂದು ಗುಡಿ, ಇಂಥ ಒಂದು ಒಂದು ಕಲ್ಪನೆಯನ್ನು ಮಾಡಿಕೊಂಡು ಆ ರೀತಿಯಾದಂತಹ ಒಂದು ಚಿತ್ರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಖಂಡಿತವಾಗಿಯೂ ಅದರ ಈ ಬದಿಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಕಾಣುವಂತಹ ವಿಗ್ರಹ ಮಹಿಷಾಸುರ ಅಂತ ಹೇಳುವಂಥದ್ದು, ಆ ಒಂದು ವಿಗ್ರಹವನ್ನು ಗಮನಿಸ್ತಾ ಇದ್ದೇವೆ. ಅದರ ಈ ಬದಿಗೆ ಪಾಂಡುರಂಗ ವಿಠಲ ಅಯ್ಯಪ್ಪ ಆ ದೇವಾಲಯದ ಒಂದು ಚಿತ್ರಣ ಏನಿದೆಯೋ ಅದರ ಹತ್ತಿರದಲ್ಲಿ ಕಾಣುವಂಥದ್ದು ಪಂಡರಾಪುರದ ಪಾಂಡುರಂಗ ವಿಠಲ ಅಂತ ಹೇಳುವಂಥದ್ದು. ನಂತರವಾಗಿ ನೋಡುವಂತಹ ಗಾಯತ್ರಿ ದೇವಿಯನ್ನು ಗಮನಿಸ್ತಾ ಇದ್ದೇವೆ. ನೋಡಿ, ಎಲ್ಲಾ ದೇವರು ಕಾಮಧೇನಲ್ಲಿ ಇರ್ತದೆ ಅಂತ ಹೇಳುವಂತಹ ಒಂದು ಚಿತ್ರಣವನ್ನು ಆ ಕಾಮಧೇನಿನ ಮೇಲ್ಭಾಗದಲ್ಲಿ ನಾವು ಕಾಣಿಸ್ತಾ ಇದ್ದೇವೆ. ಒಂದೊಂದು ರೀತಿಯಾದಂತಹ ದೇವರು ಸಂಪೂರ್ಣವಾಗಿ ಗೋವಿಗೆ ನಮಸ್ಕಾರ ಮಾಡಿದರೆ ಸಾಕು, ಎಲ್ಲಾ ದೇವರಿಗೆ ನಮಸ್ಕಾರ ಮಾಡಿದಾಗೆ ಅಂತ ಹೇಳುವಂತಹ ಒಂದು ಕಲ್ಪನೆಯನ್ನು ಒಂದು ಭಾವನಾತ್ಮಕವಾದಂತಹ ನಾವೊಂದು ಭಕ್ತಿಯಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ಈ ಒಂದು ಚಿತ್ರವನ್ನು ನೋಡಿದಾಗ ಖಂಡಿತವಾಗಿ ಸಿಗ್ತಾ ಹೋಗ್ತದೆ. ನೋಡಿ, ಶಯನಾಸನದಲ್ಲಿ ರಂಗನಾಥ ದೇವರು ಮಲಗಿರುವಂತಹ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ದೇವೆ. ಈಶ್ವರ ಪಾರ್ವತಿ ನಂದಿಯ ಮೇಲೆ ಕೂತುಕೊಂಡು ಸವಾರಿ ಮಾಡುವಂತಹ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ದೇವೆ. ಆಂಜನೇಯ ದೇವರು ತಪಸ್ಸಿನ ಮೂಲಕವಾಗಿ ಧ್ಯಾನಮಗ್ಧರಾಗಿ ಕೂತ್ಕೊಂಡಿರುವಂತಹ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ದೇವೆ. ಜಗನ್ಮಾತೆ ಶೃಂಗೇರಿ ಶಾರದಾಂಬೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಬಹಳ ಸುಂದರವಾಗಿರುವಂತಹ ಹಸನ್ಮುಖಿಯಾಗಿ ಕೂತ್ಕೊಂಡಿರುವಂತಹ ಆ ಒಂದು ಧ್ಯಾನ ಭಂಗಿಯಲ್ಲಿ ಕೂತ್ಕೊಂಡಿರುವಂತಹ ಮಹಾತಾಯಿ ಜಗನ್ಮಾತೆ ಶ್ರೀ ಶಾರದಾಂಬೆಯನ್ನು ನಾವು ನೋಡ್ತಾ ಇದ್ದೇವೆ. ಮಹಾಲಕ್ಷ್ಮಿ ಅದೇ ರೀತಿಯಾಗಿ ಹತ್ತಿರದಲ್ಲಿ ಕಾಣ್ತಿರುವಂತಹ ಆಂಜನೇಯನ್ನು ಗಮನಿಸ್ತಾ ಇದ್ದೇವೆ. ನೋಡಿ, ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಕೈಯ ಆ ಭಾಗದಲ್ಲಿ ಸಂಜೀವಿನಿ ಪರ್ವತವನ್ನು ತರುವ ಮೂಲಕವಾಗಿ ಆ ಒಂದು ಸಂಜೀವಿನಿ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಗೊತ್ತಿದೆ, ಎಲ್ಲಾ ರೀತಿಯಾದಂತಹ ಯಾವೆಲ್ಲ ಜೀವ ಹೋಗಿರ್ತದೋ ಅಂತಹವರನ್ನು ಬದುಕಿಸುವಂತಹ ಒಂದು ಮಹಾನ್ ಶಕ್ತಿ ಇರುವಂತಹ ಒಂದು ಪರ್ವತದಲ್ಲಿ ಇರ್ತಾ ಹೋಗ್ತದೆ. ಅಂತಹ ಪರ್ವತವನ್ನು ತರುವಂತಹ ಒಂದು ಕ್ಷಣವನ್ನು ಗಮನಿಸ್ತಾ ಇದ್ದೀರಿ. ಮಗಳಿಗೆ ಗರುಡ ದೇವರು, ಖಂಡಿತವಾಗಿಯೂ ಶ್ರೀಮನ್ನಾರಾಯಣ ಲಕ್ಷ್ಮಿ, ತಿರುಪತಿ ವೆಂಕಟರಮಣ, ಭೂದೇವಿ ಶ್ರೀದೇವಿ. ನೋಡಿ, ತಿರುಪತಿ ವೆಂಕಟರಮಣನ ಆ ಒಂದು ಚಿತ್ರಣ ಗಮನಿಸ್ತಾ ಇದ್ದಾಗೆ ಆ ಮಾಲಾಕಾರ ಹಾಕೊಂಡಿರುವಂತಹ ಚಿತ್ರಣವನ್ನು ನಾವು ಎಲ್ಲಿಯೂ ಗಮನಿಸಿದಾಗ ತಿರುಪತಿಯ ಆ ಒಂದು ಚಿತ್ರಣ ಬರುವಾಗ ಇದೇ ಒಂದು ಚಿತ್ರವನ್ನು ಗಮನಿಸ್ತೇವೆ. ಅಂತಹ ಚಿತ್ರಣವನ್ನು ಗೊಂಬೆಯ ರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ. ಪಂಚಮುಖಿಯಾಗಿರುವಂತಹ ಆಂಜನೇಯನ ಒಂದು ಚಿತ್ರವನ್ನು ಕಾಣ್ತಾ ಇದ್ದೇವೆ. ನಂತರವಾಗಿ ಕಾಣುವಂಥದ್ದು ರಾಮದೇವರು, ಸೀತೆ, ರಾಮ ಸೀತೆ. ಖಂಡಿತವಾಗಿ ನಾವು ಮೇಲ್ಭಾಗದ ಕೊನೆಯಲ್ಲಿ ಕಾಣ್ತಾ ಇದ್ದೇವೆ ಪಂಚಮುಖಿಯಾಗಿರುವಂತಹ ಆಂಜನೇಯನ ವಿಗ್ರಹವನ್ನು ಗಮನಿಸ್ತಾ ಇದ್ದೇವೆ. ನೋಡಿ, ವರಹ ಮೂರ್ತಿಯನ್ನು ಗಮನಿಸ್ತಾ ಇದ್ದೇವೆ. ವರಹದ ಮುಖವನ್ನು ಹೊಂದಿರುವಂತಹ ಆ ಮೂರ್ತಿಯ ಮೂಲಕವಾಗಿ ವರಹ ಮೂರ್ತಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಖಂಡಿತವಾಗಿ ನೋಡ್ತಾ ಹೋಗಿ ಆಂಜನೇಯ ಮತ್ತು ಮಹಾಲಕ್ಷ್ಮಿಯ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದಾಗೆ ನಮಗೆ ಕಾಣುವಂಥದ್ದು ಶ್ರೀಕೃಷ್ಣನನ್ನು ವಾಸುದೇವ ರಕ್ಷಣೆ ಮಾಡುವ ಮೂಲಕವಾಗಿ ಕೊಂಡೋಗುವಂಥ, ನಿಮ್ಗೆ ಖಂಡಿತವಾಗಿ ಅದರ ಕಥೆ ಗೊತ್ತಿದೆ. ಕಂಸನ ಒಂದು ಉಪಟಳದಿಂದ ತಪ್ಪಿಸಬೇಕು, ಯಾವುದೇ ಕಾರಣಕ್ಕೂ ಆ ಕಂಸನಿಂದ ನಮ್ಮ ಕೃಷ್ಣನಿಗೇನು ಆಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ತಂದೆ ಹರಸಾಹಸದಿಂದ ಆ ಒಂದು ಸಮುದ್ರದ ನದಿಯ ಮೂಲಕವಾಗಿ ಅದನ್ನು ವಿಶೇಷವಾದಂತಹ ಆ ಒಂದು ನಾಗನ ರಕ್ಷಣೆಯ ಮೂಲಕವಾಗಿ ಕೊಂಡೋಗುವಂತಹ ಕ್ಷಣವನ್ನು ನಾವು ಗಮನಿಸ್ತಾ ಇದ್ದೇವೆ. ಶೈವದಲ್ಲಿ ಮಲಗಿರುವಂತಹ ಭೀಷ್ಮನ ಒಂದು ಕ್ಷಣವನ್ನು ಗಮನಿಸ್ತಾ ಇದ್ದೇವೆ. ಪಂಚ ಪಾಂಡವರು ಇದ್ದು ಕೃಷ್ಣನು ಭೀಷ್ಮನ ಕಾಲ ತುದಿಯಲ್ಲಿ ನಿಂತಿರುವಂತಹ ಒಂದು ಕ್ಷಣವನ್ನು ಗಮನಿಸ್ತಾ ಇದ್ದೇವೆ. ಆ ಕಥೆ ನಿಮಗೆ ಖಂಡಿತವಾಗಿ ಗೊತ್ತಿದೆ. ಕಾಲ ಕೆಳಗೆ ನೀನು ಯಾಕೆ ನಿಂತಿದ್ದಿ ಅಂತ ಹೇಳುವಾಗ ಎಲ್ಲವನ್ನು ಕ್ಷಮೆಯಾಚಿಸುವುದಿಲ್ಲ ಎಂದು ಹೇಳಿದರೆ ಕಾಲ ಬದಿಯಲ್ಲಿ ನಿಂತಾಗ ಎಲ್ಲವನ್ನೂ ಕ್ಷಮೆಯಾಚಿಸ್ತಾರೆ, ನೀನು ಶರಣಾದಿಯಲ್ಲ ಅಂತ ಹೇಳುವಂಥ ಭಾವನೆಯಿಂದ. ಹಾಗಾಗಿ ಎಲ್ಲವನ್ನು ಪಡ್ಕೊಳ್ಳಿಕ್ಕಾಗುವಂಥ ಒಂದು ಕ್ಷಣ ಅಂತ ಹೇಳುವಂಥ ಒಂದು ಇತಿಹಾಸ ಪ್ರಸಿದ್ಧತೆ ಮಾಹಿತಿಯನ್ನು ಪುರಾಣವನ್ನು ಗಮನಿಸ್ತಾ ಹೋಗ್ತೇವೆ. ಅಲ್ಲಿ ಬಗಲಿಗೆ ಕೃಷ್ಣ ಹುಟ್ಟುವ ಸ್ಥಳ, ಕಾರಾಗೃಹದ ಒಂದು ಒಳಗೆ ನೀವು ಕಾಣ್ತಾ ಹೋಗ್ಬೋದು. ಕೃಷ್ಣ ಹುಟ್ಟಿದಂತಹ ಆ ಪ್ರದೇಶ,
ಅದೇ ರೀತಿಯಾಗಿ ಹೊರಗಡೆಯಿಂದ ಅವರ ತಂದೆಯವರು ಮಗುವನ್ನು ಹೊರತರುವಂತಹ ಒಂದು ಕ್ಷಣ ನೋಡಿ. ಇಲ್ಲಿ ಕಾಣುವಂಥ ಸಂಪೂರ್ಣ ಕ್ಷಣ ನಿಮಗೊಂದು ಇತಿಹಾಸದಲ್ಲಿ ಕಾಣುವಂತಹ ಅಥವಾ ಪುರಾಣದಲ್ಲಿ ಕಾಣುವಂಥ ಸ್ಪಷ್ಟವಾದಂಥ ಚಿತ್ರಣವನ್ನು ನಿಮ್ಮ ಕಣ್ಣೆದುರಿಗೆ ತರಬೇಕು ಅಂತ ಹೇಳಿದರೆ ಅದು ಈ ಪ್ರದೇಶದಲ್ಲಿ ಬಂದಾಗ ಸಾಕಾಗ್ತದೆ. ಇವರ ಹತ್ರ ಇರುವಂಥ ಸಂಪೂರ್ಣದ ಮಾಹಿತಿಯನ್ನು ಒಂದೊಂದೇ ಕಲೆಕ್ಟ್ ಮಾಡ್ತಾ ಹೋದಾಗ ಓ ಹೀಗಿತ್ತಲ್ವಾ, ಕಥೆಯ ಮೂಲಕ ಓದಿದಾಗ ಬರುವಂಥ ಜ್ಞಾನಕ್ಕಿಂತನೂ ಕಣ್ಣೆದುರು ಕಂಡಾಗ ಅದಕ್ಕೆ ಸಿಗುವಂಥ ಜ್ಞಾನವೇ ಬೇರೆ ಇರ್ತಾ ಹೋಗ್ತದೆ ಅಂತ ಹೇಳೋದು. ಗಣಪತಿ ಮಲ್ಕೊಂಡದ್ದು ನೋಡಿ, ಮಗುವಾಗಿ ಮಲ್ಕೊಂಡು ಆ ಒಂದು ಪುಸ್ತಕವನ್ನು ಗ್ರಂಥವನ್ನು ಓದುವಂತಹ ಒಂದು ಕ್ಷಣವನ್ನು ಗಮನಿಸ್ತಾ ಇದ್ದೇವೆ ಬಾಲ ಗಣಪತಿ ರೂಪದಲ್ಲಿ. ಕೋನಾರ್ಕ್ ಆರ್ಟ್ ಸೂರ್ಯದೇವ್ ಟೆಂಪಲ್, ಖಂಡಿತವಾಗಿ ಜಗನ್ನಾಥಪುರಿ, ಸರಸ್ವತಿ, ಕೆಳಗಡೆ ಬಕಪಕ್ಷಿ, ರಾಘವೇಂದ್ರ ಸ್ವಾಮಿ, ಸಮುದ್ರ ಮಂಥನ, ದೇವರು, ರಾಕ್ಷಸರು. ನೋಡಿ, ಆ ಒಂದು ಚಿತ್ರಣ ಗಮನಿಸ್ತಾ ಹೋಗಿ. ಕೆಳಬದಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಸಮುದ್ರ ಮಂಥನ ಅಂತ ಹೇಳುವಂಥದ್ದು. ಆ ಕೆಳಬದಿಯಿಂದ ಆಮೆಯ ಮೇಲೆ ನಿಂತುಕೊಂಡು ಶಿವನ ಕುತ್ತಿಗೆಯ ಬದಿಗೆ ಆ ಒಂದು ನಾಗವನ್ನು ಸರ್ಪವನ್ನು ಸುತ್ತಿದಂತಹ ಒಂದು ಕ್ಷಣ. ಆ ಬದಿಯಿಂದ ಒಂದು ಬದಿಯಿಂದ ಸುರರು ಮತ್ತೊಂದು ಬದಿಯಿಂದ ಅಸುರರು ಆ ಮಂಥನವನ್ನು ಮಾಡುವಂತಹ ಕ್ಷಣ. ಆ ಮಂಥನ ಮಾಡುವಂತಹ ಕ್ಷಣದಲ್ಲಿ ಒಂದು ಬದಿಯಲ್ಲಿ ನಾರದರು ಕಾಣ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ದೇವತೆಗಳನ್ನು ಗಮನಿಸ್ತಾ ಇದ್ದೀರ್ಬೋದು ನೀವು. ಖಂಡಿತವಾಗಿಯೂ ಆ ದೇವತೆಗಳನ್ನು ನೋಡಿದ ಕೂಡ ಗೊತ್ತಾಗ್ತದೆ. ಬ್ರಹ್ಮ, ಅದೇ ರೀತಿಯಾಗಿ ಸರಸ್ವತಿ, ಅದೇ ರೀತಿಯಾಗಿ ವಿಷ್ಣು, ಈ ಎಲ್ಲ ದೇವತೆಗಳನ್ನು, ಲಕ್ಷ್ಮಿ, ಎಲ್ಲ ದೇವತೆಗಳನ್ನು ಗಮನಿಸ್ತಾ ಇದ್ದೇವೆ. ಅದರಲ್ಲಿಯೂ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ ಕೂತಳಿಯನ್ನು ದಮನ ಮಾಡುವಂತಹ ಆ ಒಂದು ಕ್ಷಣ ಕೃಷ್ಣನ ರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ. ಕೃಷ್ಣ ಮೇಲ್ಭಾಗದಲ್ಲಿ ಕೂತ್ಕೊಂಡು ಕೂತಳಿಯನ್ನು ದಮನ ಮಾಡುವಂಥ ಕೂತಳಿಯನ್ನು ಕೊಂದಿರುವಂತಹ ಒಂದು ಕ್ಷಣವನ್ನು ಗಮನಿಸ್ತಾ ಇದ್ದೇವೆ. ಅಷ್ಟಲಕ್ಷ್ಮಿ ಸಂಪೂರ್ಣ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೇವೆ. ಅಷ್ಟಲಕ್ಷ್ಮಿ, 8 ಲಕ್ಷ್ಮಿಗಳನ್ನು ಬೇರೆ ಬೇರೆ ರೀತಿಯಾದಂತಹ ರೂಪದಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಮನೆ ಒಕ್ಕಲು ಸೆಟ್, ಮನೆ ಒಕ್ಕಲು ಪ್ರವೇಶ, ಬೇರೆ ಬೇರೆ ರೀತಿಯಾದಂತಹ ಗೊಂಬೆಗಳನ್ನು ನೋಡಿದಾಗ ಖಂಡಿತವಾಗಿ ಕುತೂಹಲ ಆಗ್ತಾ ಹೋಗ್ತದೆ. ಇದೆಲ್ಲವನ್ನು ಹೇಗೆ ಕಲೆಕ್ಷನ್ ಮಾಡ್ತಾ ಹೋದರು, ಹೇಗೆ ಅವರು ಆಗಲೇ ಹೇಳ್ತಾ ಹೋದ್ರು ಹೈದರಾಬಾದಿನ ಮೂಲಕವಾಗಿ ಇಲ್ಲಿ ಈಗ ಸಂಪಿಗೆ ನಗರದಲ್ಲಿ ನಾವೀಗ ಕಾಣಿಸ್ತಾ ಇದ್ದೇವೆ. ಹಾಗಾದರೆ ಈ ಪಯಣ ಯಾವ ರೀತಿಯಾಗಿತ್ತು, ಹೇಗಿತ್ತು ಈ ಒಂದು ಸಂತಸದ ಕ್ಷಣ ಅಂತ ಹೇಳುವಂಥದ್ದನ್ನು ಅವ್ರ ಹತ್ರ ಕೇಳ್ತಾ ಬರುವ. ಹೈದರಾಬಾದಿಂದ ನಾವು ಈ ಗೊಂಬೆ ಪ್ರದರ್ಶನ ಶುರು ಮಾಡಿತ್ತು. ಅದು ನಮ್ಮ ತಂದೆಯವರ ತಾಯಿಯವರ ಪ್ರೇರಣೆಯಿಂದಾಗಿ ಅವರು ಇಡ್ತಾ ಇದ್ದರು. ಅವರು ಸಾಧಾರಣ ಒಂದು 75 ವರ್ಷ ಆಗ್ಬೋದು. ಅವರದ್ದು ಚಿತ್ರ ಈಗ ಕೂಡ ಉಂಟು ನಮ್ಮದು. ಡೊಗ್ಗಾಲು ಕೃಷ್ಣ 75 ವರ್ಷ ಆಗ್ಬೋದು ಅದಕ್ಕೆ. ಮಧ್ಯದ್ದು ಗಾಯತ್ರಿ ದೇವಿ, ಕೆಳಗಡೆ ದಶಾವತಾರ, ಕೆಳಗಡೆ ಗಣಪತಿ, ವಿಧ ವಿಧದ ಗಣಪತಿ ಹೈದರಾಬಾದ್ನಿಂದ ತರಿಸಿದ್ದು. ಮತ್ತು ಶಾರದೆ, ಅಲ್ಲಿ ಸರಸ್ವತಿ ಮತ್ತು ಕೃಷ್ಣ, ಇದೆಲ್ಲ. ಈ ಸರ್ತಿ ಕಾನ್ಸೆಪ್ಟ್ 50ನೇ ವರ್ಷ ಆಗದಿಂದ ಉಡುಪಿ ಕೃಷ್ಣ ಮಠ, ಕನಕ ಗೋಪುರ, ಕನಕನ ಕಿಂಡಿ, ಎಂಟ್ರೆನ್ಸು, ಬ್ರಹ್ಮರಥ, ಚಿನ್ನದ ರಥ, ಮಧ್ವಾಚಾರ್ಯರು ಕೃಷ್ಣನ ಪ್ರತಿಮೆಯನ್ನು ಹಿಡ್ಕೊಂಡದ್ದು. ಮತ್ತು ಸೌತ್ ಕೇಂದ್ರದ ವೈಶಿಷ್ಟ್ಯ ಉಡುಪಿ ಜಿಲ್ಲೆ ಕಂಬಳ, ಕಾಪು ದೀಪಸ್ತಂಭ, ಮೊಸರು ಕುಡಿಕೆ, ಮಲ್ಲಿಗೆ ಹೂವು, ಹುಲಿ ಕುಣಿತ, ಯಕ್ಷಗಾನ, ಸ್ವಾಮಿ ಕೊರಗಜ್ಜ. ಇದು ರಂಗೋಲಿ ಮೂಲಕ ನಮ್ಮ ಸೊಸೆ ಬಿಡಿಸಿದ್ದು. ಖಂಡಿತವಾಗಿ 2 ದಿವಸ ಬೇಕಾಯಿತು ಅಂತ ಹೇಳುವಂಥದ್ದು. ರಂಗೋಲಿ ಮೂಲಕವಾಗಿ ನಾವು ಗಮನಿಸುತ್ತಿರುವಂತಹ ಒಂದು ಚಿತ್ರ ನೋಡ್ತಾ ಇದ್ದಾಗೆ ಇದು ಮ್ಯಾಟ್ ಅಲ್ವಾ ಅಂತ ಹೇಳೋದೊಂದು ಪ್ರಶ್ನೆ ಬಂದೇ ಇರ್ತದೆ. ಯಾಕಂದರೆ ಅದನ್ನು ನೋಡ್ತಾ ಇದ್ದಾಗೆ ಅದು ಖಂಡಿತವಾಗಿಯೂ ಚಳಕದ ಮೂಲಕವಾಗಿ ಮಾಡಿದ್ದಲ್ಲ ಅಂತ ಹೇಳುವಂಥದ್ದು ಕಾಣ್ತಾ ಹೋಗ್ತದೆ. ಆದರೆ ಅದು ಕೈ ಚಳಕದ ಮೂಲಕವಾಗಿಯೇ ಮಾಡಿದ್ದು. ಹೇಗೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಅವರ ಸೊಸೆ ಹತ್ರನೇ ಕೇಳ್ತಾ ಬರುವ. ನಮಸ್ಕಾರ. ನಾನು ಶುರುವಿಗೆ ಈ ಮನೆಗೆ ಬರುವಾಗ ನನಗೆ ಇದೆಲ್ಲ ಉಂಟು ಅನ್ನೋ ಯಾವುದೋ ಒಂದು ಕಲ್ಪನೆ ಇರಲಿಲ್ಲ. ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಒಂದೊಂದು ಪ್ರತಿಯೊಂದು ಈಗ ಶುರುವಿಗೆ ವರ್ಷದ ಶುರುವಲ್ಲಿ ಕಟ್ಟೆ ಪೂಜೆಯಿಂದ ಹಿಡಿದು ನವರಾತ್ರಿ ಪ್ರತಿಯೊಂದು ಒಂದೊಂದು ಇದಕ್ಕೂ ಒಂದೊಂದು ಆಚರಣೆ ಮಾಡ್ತಾರೆ. ನನಗೆ ಶುರುವಿಗೆ ತುಂಬ ಖುಷಿ ಆಯಿತು.
ಸೊ ಅದನ್ನೆಲ್ಲ ಒಂದೇ ವರ್ಷದಲ್ಲಿ ಇದು ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಒಂದು 2-3 ವರ್ಷದಲ್ಲಿ ಒಂದೊಂದೇ ಅಡ್ಜಸ್ಟ್ ಮಾಡಿಕೊಂಡು ಸಣ್ಣ ಸಣ್ಣ ರಂಗೋಲಿಯಿಂದ ಶುರು ಮಾಡಿದೆ ಶುರುವಿಗೆ. ಮತ್ತು ಅದು ಎಂತೆಂಥ ಕಾನ್ಸೆಪ್ಟ್ ಮಾಡ್ತಾಯಿದ್ರು ಅದರ ಪ್ರಕಾರ ಅದಕ್ಕೆ ರಿಲೇಟೆಡ್ ಆಗಿ ರಂಗೋಲಿಯನ್ನು ಹಾಕಲಿಕ್ಕೆ ಟ್ರೈ ಮಾಡಿದೆ. ಇಷ್ಟೊಂದು ದೊಡ್ಡ ಯಶಸ್ಸು ಕಾಣಬೇಕು ಅಂತ ಹೇಳಿದರೆ ಅದರ ಪ್ರಯತ್ನ ತುಂಬ ಬೇಕಾಗ್ತದೆ ಅಂತ ಹೇಳುವಂಥದ್ದು. ಈ ಪ್ರಯತ್ನವನ್ನು ಯಾವ ರೀತಿಯಾಗಿ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ಸ್ಟಾರ್ಟಿಂಗ್ ಒಂದು 4-5 ವರ್ಷ ಹಾಗೆ ಮಾಡಿದೆ. ಮತ್ತು ಇಲ್ಲಿ ನಮ್ಮ ಗೀತಾ ಮಂದಿರದಲ್ಲಿ ಮಹೇಶ್ ಸರ್ ಅಂತ ಒಬ್ಬರಿದ್ದರು. ಸೊ ಅವ್ರು ರಂಗೋಲಿ ಎಲ್ಲ ಹೇಳ್ಕೊಡ್ತಾರೆ. ಸೊ ಅವರಿಂದೆಲ್ಲ ಸ್ವಲ್ಪ ಕಲಿತೆ ನಾನೆಲ್ಲ. ಹೌದು. ಮತ್ತು ನಾನು ಸ್ವಲ್ಪ ಪೋರ್ಟ್ರೇಟ್ ಎಲ್ಲ ಮಾಡ್ತಾ ಇದ್ದೆ. ಸೊ ಅದರಿಂದ ಸ್ವಲ್ಪ ಅದಕ್ಕೆ ಸ್ವಲ್ಪ ಸುಲಭ ಆಯಿತು. ಸುಲಭ ಆಯಿತು. ಆಮೇಲೆ ಕಾಣಿಸ್ತಾ ಇರ್ಬೋದು ಖಂಡಿತವಾಗಿ ಮಧ್ವಾಚಾರ್ಯರು ಕೃಷ್ಣನನ್ನು ಕೈಯಲ್ಲಿ ಹಿಡ್ಕೊಂಡಿರುವಂಥದ್ದು ಸತ್ಯವಾಗಲೂ ಏನು ಮಧ್ವಾಚಾರ್ಯರು ನಮ್ಮ ಎದುರೇ ನಿಂತಿದ್ದಾರೆ, ಆ ಕೃಷ್ಣನನ್ನು ಕೈಯಲ್ಲೇ ಹಿಡ್ಕೊಂಡಿದ್ದಾರೆ ಅಂತ ಹೇಳುವಂಥ ನೇರ ಭಾವನೆ ಬರ್ತದೆ. ಅಂತಹ ಭಾವನೆ ಬರುವಂತಹ ಚಿತ್ರಣವನ್ನು ಬಿಡಿಸಬೇಕಾದ್ರೆ ಅದೆಷ್ಟು ವರ್ಷಗಳು ತಗಲ್ತದೆ? ಇಲ್ಲ, ಹಾಗೆ ವರ್ಷ ಏನಿಲ್ಲ. ಅಂದರೆ ನನಗೆ ಕಲೀಲಿಕ್ಕೆ ಅದು ಪ್ರಾಕ್ಟೀಸ್ ಮಾಡ್ತಾನೆ ಬರಬೇಕು. ಹಾಗೆ ಮಾಡ್ತಾನೆ ಬಂತು ಹಾಗೆ. ಹೌದೌದು. ಇದನ್ನೆಲ್ಲ ಬಿಡಿಸಬೇಕಾದ್ರೆ ಎಷ್ಟು ದಿವಸ ತಗಲಿತು? ಇಲ್ಲ, ಕಂಟಿನ್ಯೂಸ್ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಬಟ್ ಒಂದು 2-3 hours ಕೂತ್ಕೊಂಡು ಒಂದು ದಿವಸ ಒಳಗೆ ಆಗಿದೆ. ಹೌದೌದು. ಮತ್ತು ನನಗೆ ನನ್ನ ಮಗಳು ಸಹ ತುಂಬ ಪ್ರಯತ್ನ ಮಾಡಿದ್ದಾಳೆ ಈ ಸರ್ತಿ, ತುಂಬ ಹೆಲ್ಪ್ ಮಾಡಿದ್ದಾಳೆ. ಸೊ ಅದನ್ನೆಲ್ಲ ಡಿಸೈನ್ ಮಾಡಿ ಕೊಟ್ಟದ್ದು ಅವಳೇ. ಆಗಲೇ ಅವ್ರು ಹೇಳ್ತಾ ಹೋದ್ರು, ಸುಮಾರು 4ನೇ ತಲೆಮಾರಿನವರೆಗೂ ಇದು ರೀಚ್ ಆಗ್ತಾ ಹೋಗಿದೆ. ತಂದೆ, ನನ್ನವರೆಗೆ, ನನ್ನ ಸೊಸೆ, ಅದರ ನಂತರ ಮಕ್ಕಳು, ಅದರ ನಂತರ ಮೊಮ್ಮಕ್ಕಳವರೆಗೆ ಹೋಗಿದೆ ಅಂತ ಹೇಳೋ. ಖಂಡಿತವಾಗಿಯೂ ಮೊಮ್ಮಗಳ ಹತ್ರ ಕೇಳ್ತಾ ಇರಬೇಕು. ಯಾಕಂದರೆ ಇಂಥ ಒಂದು ಚಿತ್ರಣವನ್ನು ಮಾಡಬೇಕು, ಈ ರೀತಿಯಾದಂಥ ಕಲ್ಪನೆಯನ್ನು ಮಾಡಿಕೊಂಡು ಆ ಒಂದು ನವರಾತ್ರಿಯ ವೈಭವವನ್ನು ಕಾಣಬೇಕು ಅಂತ ಹೇಳಿದರೆ ಅದೆಷ್ಟು ಖುಷಿ ಇರ್ತದೆ ಅಂತ ಹೇಳುವಂಥದ್ದು ಮೊಮ್ಮಗಳಲ್ಲಿ ಕೇಳ್ತಾ ಹೋಗಿ. ನವರಾತ್ರಿ ಶುರುವಾಗೋ ಒಂದು 2-3 ದಿವಸ ಮುಂಚೆ ನನ್ನ ಅಪ್ಪ ನನ್ನ ಹತ್ರ ಬಂದು, ಈಗ ಇದು ಕಾನ್ಸೆಪ್ಟ್ ಮಾಡ್ತಾ ಇದ್ದೇವೆ ಈ ವರ್ಷ ನವರಾತ್ರಿಗೆ, ನಿನ್ನ ಸೈಡಿಂದ ನಿನಗೆ ರಂಗೋಲಿ ಎಂತ ಮಾಡಬೇಕು, ಐಡಿಯಾ ಎಂತ ಹಾಕ್ಬೋದು ಅಂತ ಹೇಳು, ಅಮ್ಮನೊಟ್ಟಿಗೆ ಡಿಸ್ಕಸ್ ಮಾಡು ಅಂತ ಹೇಳಿದ ನಂತರ ಇದು ಐಡಿಯಾ ಮನೆಗೆ ಬಂದದ್ದು. ಶುರುವಿಗೆ ಮಧ್ವಾಚಾರ್ಯರನ್ನು ಮಾಡಬೇಕಂತ ಎಂತ ಐಡಿಯಾ ಇರಲಿಲ್ಲ. ಸೈಡಿದ ಕಾನ್ಸೆಪ್ಟ್ ಎಲ್ಲ ಓಕೆ, ಅರ್ಥ ಆಯಿತು, ನೋಡಿ ಐಡಿಯಾ ಬಂತು. ಮತ್ತು ನೋಡಿದ ನಂತರ ಬೇರೆ ಬೇರೆ ಪಿಕ್ಚರ್ಗಳನ್ನು ಒಟ್ಟೊಟ್ಟಿಗೆ ಹಾಕಿ ಇದು ರಂಗೋಲಿ ಅಲ್ಲಿಂದ ಬಂದಿರುವಂಥದ್ದು ಅಲ್ವಾ. ಈ ರೀತಿಯಾದಂಥ ಗೊಂಬೆಯ ಮೂಲಕವಾಗಿ ನವರಾತ್ರಿಯ ಒಂದು ಕ್ಷಣವನ್ನು ಆಚರಿಸುವಂಥದ್ದು ಅದು ಅಜ್ಜನ ಕಾಲದಿಂದ ಬಂದಿರುವಂಥದ್ದು. ತಮ್ಮ ಕಾಲದವರೆಗೆ ನೀವು ಮಾಡ್ತಾ ಇದ್ದೀರಿ, ಮುಂದುವರಿಸ್ತಾ ಹೋಗ್ತೀರಿ ಅಂತ ಹೇಳುವಂಥದ್ದು ಯಾವ ರೀತಿಯಾದ ಖುಷಿ ಇದೆ? ಖುಷಿ ಅಂದರೆ ಇದು ಮಾಡೋದೇ ಒಂದು ದೊಡ್ಡ ಸಂತೋಷದ ವಿಷಯ. ಖಂಡಿತವಾಗಿ ನಾನು ಮುಂದೆವರೆಗೂ ಜನರೇಷನ್ ಕರ್ಕೊಂಡು ಹೋಗ್ತೇನೆ ಅಂತ ಅಲ್ವಾ, ನಂಬಿಕೆ ಇದೆ ಅಂತ ಹೇಳುವಂಥದ್ದು. ಖಂಡಿತವಾಗಿಯೂ ಇಂತಹ ಒಂದು ಕ್ಷಣ ಮಕ್ಕಳಲ್ಲಿ ಬಂದಾಗ ಆ ಒಂದು ಯಾವುದೇ ರೀತಿಯಾದಂತಹ ಹಬ್ಬಗಳಿರ್ಬೋದು, ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದಂಥ ಆಚರಣೆಗಳಿರ್ಬೋದು, ಅದು ಯಾವುದೇ ಕಾರಣಕ್ಕೂ ನಶಿಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಇಂತಹ ಒಂದು ಆಸಕ್ತಿ, ಇಂಥ ಒಂದು ಆಸೆ ಯಾವಾಗಲೂ ಇರ್ತಾ ಹೋಗ್ತದೋ ಅವು ಅಭಿವೃದ್ಧಿ ಆಗಲಿಕ್ಕೆ, ಧಾರ್ಮಿಕ ಚಟುವಟಿಕೆಗಳು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು. ಇಂತಹ ಒಂದು ಕ್ಷಣವನ್ನು ತಾವು ಕೂಡ ನೋಡಲಿಕ್ಕೆ ಬರ್ಬೋದು. ಹೇಗೆ ಬರಬೇಕು, ಯಾವ ರೀತಿಯಾಗಿ ಬರಬೇಕು ಅಂತ ಹೇಳುವಂಥದ್ದನ್ನು ಶ್ರೀಯುತರು ತಿಳಿಸ್ತಾ ಹೋಗ್ತಾರೆ. ಉಡುಪಿಯಿಂದ 4 ಮೈಲ್ ದೂರದಲ್ಲಿ, 4 ಕಿಲೋಮೀಟರ್ ದೂರದಲ್ಲಿ ಉದ್ಯಾವರ ಸಂಪಿಗೆ ನಗರ. ಅಲ್ಲಿ ಬಂದು ಗೊಂಬೆ ಮನೆ ಕೇಳಿದರೆ ಯಾರೂ ತೋರಿಸ್ತಾರೆ, ಇಲ್ಲಿ ಬಂದು ನೋಡ್ಬೋದು. ಈ ಅಕ್ಟೋಬರ್ 9ನೇ ತಾರೀಕು ತನಕ ಉಂಟು. ಆಸಕ್ತರು ಬಂದು ಫ್ರೀಯಾಗಿ ನೋಡಿ ಹೋಗ್ಬೋದು. ಶಾಲೆ ಮಕ್ಕಳು ಬರ್ತಾರೆ. ನಾಡ್ದು ಶನಿವಾರ 300 ಜನ ಇದ್ದಾರೆ ಶಾಲೆ ಮಕ್ಕಳು. ಅವರಿಗೆ ಒಂದು ದಿವಸ ಪ್ರೋಗ್ರಾಮೇ ಇದ್ದು ನೋಡುವಂಥದ್ದು. ಅವರಿಗೆ ಲಡ್ಡು ಗಿಡ್ಡೆಲ್ಲ ಕೊಟ್ಟು ಮಾಡುವಂಥದ್ದು. ಮತ್ತು ಈ ಸರ್ತಿ ಸ್ಪೆಷಲ್ ಶ್ರೀಕೃಷ್ಣ ಮಠ, ಕನಕ ಕಿಂಡಿ, ಕನಕ ಗೋಪುರ, ಎಂಟ್ರೆನ್ಸ್, ಬ್ರಹ್ಮರಥ, ಚಿನ್ನದ ರಥ, ಮಧ್ವಾಚಾರ ಮುಂದೆ. ಇನ್ನು ಆ ಬದಿ ಇನ್ನೊಂದು ಗೊಂಬೆ ಪ್ರದರ್ಶನ ಉಂಟು, ಅದನ್ನು ನೋಡೋಣ ಬನ್ನಿ. ಮನೆ ಅದು ಭೀಮ ಅವನ ಅಣ್ಣ ತಮ್ಮಂದು ತಾಯಿನ ರಕ್ಷಣೆ ಮಾಡಿಕೊಂಡು ಹೊರಗೆ ಬರುವಂಥದ್ದು. ಅದು ಬಗಲಿಗೆ ರಾವಣನ ದರ್ಬಾರು. ಆಂಜನೇಯ ದೇವರು ಸೀಟ್ ಕೊಡಲಿಲ್ಲ ಅಂಥೇಳಿ ಅಂಗದ ಬೀಲದಿಂದ ಅವನ ಎದುರುಗಡೆ ಕೂತು ರಾವಣನಿಗೆ ಇದು ಮಾಡುವಂಥದ್ದು. ಗಣಪತಿ ದೇವರು, ಕೃಷ್ಣ, ಲಕ್ಷ್ಮಣ ಮೂರ್ಛೆ ಹೋಗುವಂಥದ್ದು, ಆಂಜನೇಯ ಸಂಜೀವಿನಿ ಪರ್ವತ ತರುವಂಥದ್ದು. ಅದೊಂದು ಕೋನಾರ್ಕಿದ್ದು, ಪುರಿ ಜಗನ್ನಾಥದ್ದು ಬಾಗಿನ. ಇದು ಒಂದು ಗಂಡ ಹೆಂಡತಿ ನೋಡುವಂಥದ್ದು. ಇದು ಮದುವೆ ಮೀನಾಕ್ಷಿ. ಇದು ರಾವಣ. ಮೇಲ್ಗಡೆ ವಿಶ್ವರೂಪ. ನೋಡಿ, ಅದ್ಭುತವಾದಂಥ ಒಂದು ಕ್ಷಣವನ್ನು ನಾವು ಗಮನಿಸ್ತಾ ಇದ್ದೇವೆ.
ಸಂಪೂರ್ಣವಾಗಿರುವಂತಹ ಆ ವಿಷ್ಣುವನ್ನು ನಾವೊಂದು ವಿಶ್ವರೂಪ ದರ್ಶನ ಮೂಲಕವಾಗಿ ಕೃಷ್ಣನಲ್ಲಿ ಕಾಣ್ತಾ ಹೋಗ್ತೇವೆ. ಆ ಒಂದು ಕ್ಷಣವನ್ನು ನೋಡಬೇಕು ಅಂತ ಹೇಳಿದರೆ ಒಮ್ಮೆ ಕಣ್ತುಂಬಿ ಬರ್ತದೆ, ಸಾಕ್ಷಾತ್ ಮಹಾವಿಷ್ಣುವೇ ನಮ್ಮ ಎದುರು ನಿಂತಿದ್ದಾರೆ ಅಂತ ಹೇಳುವಂಥ ಭಾಸವನ್ನು ಅಲ್ಲಿ ಕಾಣಿಸ್ತಾ ಹೋಗ್ತದೆ. ಅದರ ಬದಿಯಲ್ಲಿ ಕಾಣಿಸ್ತಾ ಹೋಗ್ತೇವೆ ದ್ರೌಪದಿ ವಸ್ತ್ರಾಪರಣ. ನೋಡಿ, ಕೃಷ್ಣನ ಕೈಯ ಮೂಲಕವಾಗಿ ಆ ದ್ರೌಪದಿ ವಸ್ತ್ರಾಭರಣ ಆಗುವಂಥ ಸಮಯದಲ್ಲಿ ತನ್ನ ಬೆರಳಿಗೆ ನೋವಾದಾಗ ತನ್ನಲ್ಲಿರುವಂಥ ಸೀರೆಯನ್ನೇ ಹರಿದು ಆ ಕೈಗೆ ಕಟ್ಟುವಂಥ ಒಂದು ಕ್ಷಣಕ್ಕೋಸ್ಕರವಾಗಿ ನಿನಗೆ ಅವಮಾನ ಆದಾಗ ನಾನು ನಿನ್ನೊಂದಿಗಿದ್ದೇನೆ ಅಂತ ಹೇಳುವಂತಹ ಒಂದು ಕ್ಷಣವನ್ನು ಅಲ್ಲಿ ಕಾಣಿಸ್ತಾ ಇರ್ಬೋದು. ಪುರಾಣದ ಪ್ರಕಾರವಾಗಿ ನಿಮಗೆಲ್ಲರಿಗೂ ತಿಳಿದಿದೆ. ಆ ಮೂಲಕವಾಗಿ ಅಲ್ಲಿ ದುಶ್ಯಾಸನ ಅಂತ ಹೇಳುವಂತಹ ಆ ಒಂದು ಮಹಾನ್ ಆ ವ್ಯಕ್ತಿ ಆ ತಾಯಿಯ ಸಾರಿಯನ್ನು ಎಳೆದಂಥ ಸಂದರ್ಭದಲ್ಲಿ ಕೃಷ್ಣ ಅಂತ ಹೇಳುವವನು ಯಾವ ರೀತಿಯಾಗಿ ಮಹಾಕೃಷ್ಣ ನಮಗೆ ಬೇಕಾಗುವಂತಹ ತಾಯಿಗೆ ಯಾವುದೇ ರೀತಿಯಾದ ಅವಮಾನ ಆಗಬಾರ್ದು ಅಂತೇಳಿ ದೃಷ್ಟಿಯಲ್ಲಿ ಕಾಣಸಿಗ್ತಾವೆ. ಕಂಸವಧೆ ಮಾಡುವಂಥ ನೋಡಿ, ಸಿಂಹಾಸನದಿಂದ ಕೆಳಗೆ ಹಾಕಿ ಕಂಸನ ತುಳಿದು ಅವನ ಮೇಲೆ ಕೂತ್ಕೊಂಡು ಅವನನ್ನು ವಧೆ ಮಾಡುವಂತಹ ಒಂದು ಕ್ಷಣವನ್ನು ನೋಡಿ, ನಮಗೆ ಚಿತ್ರಣದ ಮೂಲಕ ನೋಡ್ತಾ ಇದ್ದ ಹಾಗೆ ಭಾಳ ಸುಂದರವಾಗಿ ಕಾಣ್ತಾ ಇದೆ. ಆ ಹಿಂದೆ ಸಿಂಹಾಸನ, ಕೆಳಗೆ ಬಿದ್ದಿರುವಂತಹ ಕಂಸ, ಮೇಲೆ ಕೂತ್ಕೊಂಡು ಅವನನ್ನು ವಧೆ ಮಾಡುವಂತಹ ಮಹಾವಿಷ್ಣು ರೂಪದಲ್ಲಿ ಕೃಷ್ಣನನ್ನು ಕಾಣಿಸ್ತಾ ಇದ್ದೇವೆ. ಅದು ಬಗಲಿಗೆ ಒಂದು ಸೈಕಲ್, ಬಗಲಿಗೆ ಮಲೇಷಿಯಾದ್ದು ಒಂದು ನರ್ತಕರಿಗೆ ಮಾಡ್ತಾ ಹೋದ್ರಿ. ಮಗ ಮಲೇಷ್ಯಾದಲ್ಲಿ ಇದ್ದ, ಹಾಗೆ ರಷ್ಯಾದಲ್ಲಿದ್ದ, ರಷ್ಯಾ ಪ್ರೆಸಿಡೆಂಟ್ ಗೋರ್ಬಚೋವ್ ಮೊನ್ನೆ ತೀರಿ ಹೋದಲ್ಲ, ರಷ್ಯಾದಲ್ಲಿದ್ದ ಅವನು. ಮೇಲ್ಗಡೆ ರಾಘವೇಂದ್ರ ಸ್ವಾಮಿ, ರಾವಣ ಸಂಹಾರ, ಆಂಜನೇಯ ಮೇಲೆ ಕೂತು ರಾಮದೇವರು ಬಿಲ್ಲು ಕೊಡುವಂಥದ್ದು, ಬಗಲಿಗೆ ಲಕ್ಷ್ಮಣ ಇದ್ದಾನೆ, ಮತ್ತು ಬಗಲಿಗೆ ರಾಮ ಲಕ್ಷ್ಮಣ ಸೀತೆ, ಮತ್ತು ಮೊಸಳೆ, ನಾಟ್ಯ ಗಣಪತಿ ಕಾಣಿ. ಅದು ಯಕ್ಷಗಾನದೊಂದು ಕಲೆ ಚಿತ್ರ. ಅದು ನರಸಿಂಹ, ಪ್ರಹ್ಲಾದನ ಇದಕ್ಕೆ ನರಸಿಂಹ ಹಿರಣ್ಯಕಶಿಪುನ ಸಂಹಾರ ಮಾಡುವಂಥದ್ದು. ಮತ್ತು ಅದು ಕಟೀಲೇಶ್ವರಿ, ಬಗಲಿಗೆ ಕೋನಾರ್ಕ್ ಇದ್ದು ಆರ್ಟ್. ಅದೊಂದು ಗಣಪತಿ ನೋಡಿ, ವಿಶಿಷ್ಟ ಗಣಪತಿಯ ಲಿಂಗರೂಪ ಮೇಲೆ ಗಣಪತಿ, ಅದರಿಂದ ರಾಮ ಪಟ್ಟಾಭಿಷೇಕ. ಅದು ಬಗಲಿಗೆ ಪಳನಿ ಸುಬ್ರಹ್ಮಣ್ಯ ದೇವಸ್ಥಾನ, ಅದು ಬಗಲಿಗೆ ಪುರಿ ಜಗನ್ನಾಥ, ಅಲ್ಲಿ ಯಕ್ಷಗಾನದ ಆರ್ಟ್. ಮತ್ತು ಬಗಲಿಗೆ ಡೊಗ್ಗಾಲ್ ಕೃಷ್ಣ, ಮತ್ತು ವೆಂಕಟರಮಣ ದೇವರು, ಅದು ರಂಗನಾಥ ದೇವರು, ಮತ್ತು ಗೋಮಾತೆ, ಮತ್ತು ಅದು ಮತ್ತೊಂದು ತಿರುಪತಿದ್ದು ವೆಂಕಟರಮಣ, ಭೂದೇವಿ, ಶ್ರೀದೇವಿ, ಗಣಪತಿ ದೇವರು, ಮತ್ತು ಅಲ್ಲಿ ಲಾಸ್ಟಿಗೆ ಒಂದು ಲಕ್ಷ್ಮಿ, ಭದ್ರಕಾಳಿ, ಕಲ್ಕತ್ತಾ ಕಾಳಿ. ಅದು ಬಗಲಿಗೆ ಆಂಜನೇಯ, ಸೀತಾ ಲಕ್ಷ್ಮಣ ಎತ್ಕೊಳ್ಳುವಂಥದ್ದು. ನಾಟ್ಯ ಗಣಪತಿ, ಅದು ಲಕ್ಷ್ಮೀನಾರಾಯಣ ದೇವರು ಕಪ್ಪಿನದ್ದು, ಪಾರ್ವತಿ ಈಶ್ವರ, ಇದು ವೆಂಕಟರಮಣ ದೇವರು, ರಾಮದೇವರು, ಬಗಲಿಗೆ ಕೃಷ್ಣ. ನೋಡಿ, ಸಂಪೂರ್ಣವಾಗಿರುವಂತಹ ಚಿತ್ರಣವನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ನೋಡ್ತಾ ಇದ್ದಾಗೆ ನಮಗೆಲ್ಲ ದೇವರು ಕಾಣಿಸ್ತಾ ಹೋಗ್ತದೆ ಅಂತ ಹೇಳುವಂಥದ್ದು ಪ್ರಾರಂಭದಲ್ಲಿ ಹೇಳ್ತಾ ಹೋದೆ. ಖಂಡಿತವಾಗಿಯೂ ಇಂಥ ಒಂದು ಕ್ಷಣವನ್ನು ನೋಡಬೇಕು ಅಂತ ಹೇಳಿದರೆ ಇಲ್ಲೊಮ್ಮೆ ಬಂದಾಗ ಹೀಗೆಲ್ಲ ಇರ್ತದಲ್ಲ ಅಂತ ಹೇಳುವಂಥ ಮೂಲಕವಾಗಿ ಆಯಾಯ ಕ್ಷೇತ್ರಕ್ಕೆ ಹೋಗಲಿಕ್ಕೆ ತಮಗೆ ಕೂಡ ಆಸಕ್ತಿ ಬರ್ಬೋದು ಅಂತ ಹೇಳುವಂಥದ್ದು. ಯಾಕಂದರೆ ಪ್ರತಿಯೊಂದು ಕ್ಷೇತ್ರವನ್ನು, ಪ್ರತಿಯೊಂದು ದೇವರನ್ನು ನೋಡ್ತಾ ಇದ್ದಾಗೆ ಆ ಕ್ಷೇತ್ರದೊಂದಿಗೆ ಆ ದೇವರನ್ನು ತೋರಿಸುವಂಥ ವಿಶಿಷ್ಟವಾದಂಥ ಕ್ಷಣವನ್ನು ನೋಡ್ತಾ ಹೋಗ್ತೇವೆ. ಖಂಡಿತವಾಗಿಯೂ ಮತ್ತೊಂದು ವಿಶೇಷವಾದಂಥ ಕ್ಷಣ ಏನು ಅಂತ ಹೇಳಿದರೆ, ಈ ವರ್ಷದ ವಿಶೇಷವಾಗಿ ಶ್ರೀಕೃಷ್ಣನ ಆ ಒಂದು ಉಡುಪಿ ಶ್ರೀಕೃಷ್ಣನ ದೇವಾಲಯವನ್ನು ಕಾಣಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಆ ಕನಕನ ಗಿಂಡಿಯ ಮೂಲಕವಾಗಿ ಆ ಕೃಷ್ಣ ಕಾಣ್ತಾನೆ ಅಂತ ಹೇಳುವಂಥದ್ದು ಹೇಗೆ ಕಾಣ್ತಾ ಹೋಗ್ತದೆ ಉಡುಪಿಯಲ್ಲಿ, ಅದೇ ರೀತಿಯಾಗಿ ಇಲ್ಲಿಯೂ ಕಾಣಿಸ್ತಾ ಹೋಗ್ತದೆ. ಆ ಗಿಂಡಿಯ ಮೂಲಕವಾಗಿ ಬಗ್ಗೆ ನೋಡಿದರೆ ಅಲ್ಲಿ ಕಾಣ್ತಾ ಹೋಗ್ತಾರೆ ಒಳಗಿನಿಂದ ಶ್ರೀಕೃಷ್ಣ ಅಂತ ಹೇಳುವಂಥದ್ದು. ಅಂತಹ ಒಂದು ಚಿತ್ರಣ. ಅದರೊಂದಿಗೆ ನಮಗೆ ಕಾಣುವಂಥದ್ದು ಇಲ್ಲಿ ವಿಶೇಷವಾಗಿ ಆ ಬದಿಯಿಂದ ಚಿನ್ನದ ರಥ, ಈ ಬದಿಯಿಂದ ಬ್ರಹ್ಮರಥವನ್ನು ಕಾಣ್ತಾ ಹೋಗ್ತೇವೆ. ಭಕ್ತಾದಿಗಳು ಅದರ
ಎರಡೂ ಬದಿಗಳಲ್ಲಿ ನಾವು ಕಾಣಿಸ್ತಾ ಹೋಗ್ತೇವೆ. ಸೇವಾರ್ಥಿಗಳು ಅದೇ ರೀತಿಯಾಗಿ ಭಕ್ತಾದಿಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ. ನೋಡಿ, ನಮಗೆ ಕಲ್ಪನೆ ಇಲ್ಲಿ ಕಾಣ್ತಾ ಹೋಗ್ಬೋದು, ಹೇಗೆ ದೇವಾಲಯದಲ್ಲಿ ಅಥವಾ ಹೇಗೆ ಒಂದು ಕ್ಷೇತ್ರದಲ್ಲಿ, ಹೇಗೊಂದು ಪುರಾಣದಲ್ಲಿ ಇರ್ತಾ ಹೋಗ್ತದೋ ಅದೇ ರೀತಿಯಾದಂತಹ ಒಂದು ಚಿತ್ರಣವನ್ನು ಬಿಡಿಸಬೇಕು, ಅದೇ ರೀತಿಯ ಚಿತ್ರಣವನ್ನು ಮಾಡಬೇಕು ಹೇಳಿದರೆ ಅದು ಸುಲಭದ ಸಾಧ್ಯವಲ್ಲ. ಅದಕ್ಕೊಂದೊಳಗಿನ ಪರಿಶ್ರಮ ಬೇಕು, ಅದರೊಟ್ಟಿಗೆ ಆಸಕ್ತಿ ಬೇಕು. ಆ ಎರಡನ್ನೂ ಇಟ್ಟುಕೊಂಡವರು ಇವರ ಮನೆಯವರು. ಖಂಡಿತವಾಗಿಯೂ ಇದು ನವರಾತ್ರಿ ಮೊದಲನೇ ದಿವಸ ಕಲಶ ಇಟ್ಟು ಪೂಜೆ ಮಾಡಲಿಕ್ಕೆ ಉಂಟು. 9 ದಿವಸ ವಿಜಯದಶಮಿ ದಿವಸ ವಿಸರ್ಜನೆ ಮಾಡೋದು. ಸಂಪಿಗೆ ನಗರದ ಉದ್ಯಾವರದಲ್ಲಿ ಗೊಂಬೆ ಮನೆ ಅಂತಲೇ ಪ್ರಸಿದ್ಧಗೊಂಡಿರುವಂಥ ಈ ಒಂದು ಮನೆ, ಖಂಡಿತವಾಗಿಯೂ ಇಲ್ಲಿ ನೋಡಲಿಕ್ಕೆ ನಾವು ಬಂದಾಗ ಖಂಡಿತವಾಗಿ ಅದೆಷ್ಟು ಇದೆಯಲ್ಲ ಅಂತ ಹೇಳುವಂಥದ್ದು. ಈ ಎಲ್ಲ ರೀತಿಯಾದಂಥ ಗೊಂಬೆಗಳನ್ನು ಪ್ರತಿಯೊಂದು ಇವರು ಸರ್ಕಾರಿ ಉದ್ಯೋಗಿ ಆಗಿರುವ ಕಾರಣವಾಗಿ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಬೇರೆ ಬೇರೆ ಕಡೆಗೆ ಕೊಂಡೋಗಿ ಅಲ್ಲಿಯೂ ಆರಾಧನೆ ಮಾಡ್ತಾಯಿದ್ರು. ನಂತರವಾಗಿ ರಿಟೈರ್ಡ್ ಆದಮೇಲೆ 31 ವರ್ಷದ ಈ ಒಂದು 31ನೇ ವರ್ಷ ಈ ವರ್ಷ ಕಾಣಿಸ್ತಾ ಇದ್ದಾವೆ. ಈ ಒಂದು 31 ವರ್ಷ ಇದೇ ಸಂಪಿಗೆ ಪ್ರದೇಶದ ಉದ್ಯಾವರದ ಪ್ರದೇಶದಲ್ಲಿ ಕಾಣಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಇಲ್ಲಿ ಒಬ್ಬರ ಶ್ರಮ ಅಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ ಒಬ್ಬರ ಶ್ರಮದಿಂದ ಇಷ್ಟೆಲ್ಲ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಇದರಿಂದಿರುವಂಥ ಶ್ರಮ ಹೇಗಿದೆ, ಯಾರೆಲ್ಲ ಇದಕ್ಕೆ ಬೇಕಾಗುವಂಥ ಸಹಕಾರವನ್ನು ನೀಡ್ತಾ ಹೋದರು ಎಂಬುದನ್ನು ಕೇಳ್ತಾ ಬರುವ. ಇದು ನಮ್ಮ ತಂದೆಯವರು ಇಡುವಾಗ 1945 1950 ಇಸ್ವಿಯಲ್ಲಿ ಅವರು ಇಡ್ತಾಯಿದ್ದರು. ಅವರಿಗೆ ನಾವು ಅಸ್ಟೆಂಡ್ ಮಾಡ್ತಿತ್ತು. ನಾವು ಇಡುವಾಗ ಮಕ್ಕಳು ಅಸ್ಟೆಂಡ್ ಮಾಡ್ತಿತ್ತು. ನಾವು ಇಟ್ಟ ಮೇಲೆ ಈಗ ರಿಟೈರ್ಡ್, ನಾವು ಮಕ್ಕಳು ಇಡ್ತಿದ್ದಾರೆ. ಮಕ್ಕಳು ಈಗ ದೊಡ್ಡವರಾಗಿ ಬೇರೆ ಹೋದಾಗ ಮೊಮ್ಮಕ್ಕಳಿಗೆ ಇಡ್ತಾ ಇದ್ದಾರೆ. ಅವರೇ ಇಡುವಂಥದ್ದು. ಇದು ನಾವು ಡೈರೆಕ್ಷನ್ ಕೊಡುವಂಥ. ಇದು ಫೋಟೋ ಉಂಟು ನಮ್ಮದು. ಆ ಫೋಟೋದಲ್ಲಿ ಯಾವ ಸ್ಟೆಪ್ಸ್, ಯಾವ ದೇವರು ಇದ್ದಾರೆ ಅದು ಗೊತ್ತಾಗ್ತದೆ. ಇದು ದೊಡ್ಡ ಮಗ, ಅವನು ಮೆಕ್ಯಾನಿಕಲ್ ಇಂಜಿನಿಯರ್, ವರ್ಕಿಂಗ್ ಇನ್ ರಷ್ಯಾ. ಹೌದು, ರಷ್ಯಾ, ಮಲೇಷಿಯಾ, ಸೌದಿ ಅರೇಬಿಯಾ. ಎರಡನೇವನು ಮುರಾರಿ ಕೃಷ್ಣ, ಅವನು ಬೆಂಗಳೂರಿನಲ್ಲಿ ಬಿಸಿನೆಸ್. ಅವರಿಬ್ಬರು ಬಂದು ವರ್ಷಕ್ಕೆ ಒಂದು 15-20 ಸಾವಿರ ರೂಪಾಯಿ ಗೊಂಬೆಗೆ ಹಾಕ್ತಾರೆ. ಮತ್ತು ಅತಿಥಿ ಸತ್ಕಾರ, ಅದು ಮಕ್ಕಳಿಗೆ ತಿಂಡಿ, ಶಾಲೆ ಮಕ್ಕಳು ಬರ್ತಾರೆ, ಅವರಿಗೆ ಸ್ವೀಟ್, ಖಾರ. ಮತ್ತು ಬ್ರಾಹ್ಮಣ ಪರಿಷತ್ ಮೀಟಿಂಗ್ ಆಗ್ತದೆ ಪ್ರತಿ ವರ್ಷ. ಲಕ್ಷ್ಮೀ ಶೋಭಾನೆ ಮೇಲ್ಗಡೆ, ಕೆಳಗಡೆ ವಿಷ್ಣು ಸಹಸ್ರನಾಮ, 1 ಗಂಟೆ ಪ್ರೋಗ್ರಾಮ್. ಅವರಿಗೆ ಅತಿಥಿ ಸತ್ಯ. ಇದಕ್ಕೆ ವರ್ಷಕ್ಕೆ ನಮಗೆ ಸಾಧಾರಣ 40-50 ಸಾವಿರ ಖರ್ಚಾಗ್ತದೆ. ಹೌದು. ಅದರ ಭಕ್ತಿ ಅಂತ ಹೇಳುವಾಗ ಅದನ್ನೆಲ್ಲವನ್ನು ಏನು ಮಾಡೋದಿಲ್ಲ. ಈಗ ಒಬ್ಬ ನೋಡ್ಲಿಕ್ಕೆ ಬಂದು 3 ಜನ 500 ರೂಪಾಯಿ ಕೊಡ್ಲಿಕ್ಕೆ ಬಂದು, ಇದು ನೋಡಿ ಖುಷಿ ಆಯಿತು, ಇಟ್ಕೊಳ್ಳಿ ನಮ್ಮದು ಅಂತ. ಇಲ್ಲ, ನಾವು ದುಡ್ಡು ವಸೂಲು ಮಾಡೋದು ನಮ್ಮ ಸಂತೋಷಕ್ಕೆ ಮಾಡುವಂಥ. ನಮ್ಮ ಫ್ರೆಂಡ್ ಸರ್ಕಲ್, ಬಂಧು ಬಳಗದವರು, ಬ್ರಾಹ್ಮಣ ಪರಿಷತ್ನವರು, ಊರಿನವರು, ಶಾಲೆ ಮಕ್ಕಳು ನೋಡ್ತಾರೆ. ಅದೇ ನಮಗೆ ಸಂತೋಷ ಅಲ್ವಾ. ಈ ಕ್ಷಣವನ್ನು ತಮಗೂ ಕೂಡ ನೋಡಬೇಕು ಅಂತ ಹೇಳಿದರೆ ಆಗಲೇ ಅವ್ರು ಹೇಳ್ತಾ ಹೋದರು. ಬೇರೆ ಬೇರೆ ರೀತಿಯಾಗುವಂತಹ ಆ ಒಂದು ಸಂದರ್ಭವನ್ನು ಗಮನಿಸಬೇಕು ಅಂತ ಹೇಳಿದರೆ ಮಾರ್ಗಸೂಚಿಯನ್ನು ತಿಳಿಸ್ತಾ ಹೋದರು. ತಾವು ಕೂಡ ಬರುವ ಮೂಲಕವಾಗಿ ಇಲ್ಲಿರುವಂಥ ಸಂಪೂರ್ಣವಾದಂಥ ನೋಟವನ್ನು ನೋಡ್ಬೋದು. ಅದರೊಟ್ಟಿಗೆ ಭಕ್ತಿ ಭಾವದ ಒಳಗೆ ಮಿಂದೆದ್ದು ಬರಲಿಕ್ಕೆ ಸಾಧ್ಯ ಆಗುವಂಥ ಕ್ಷಣವನ್ನು ನೀವು ಕೂಡ ಅನುಭವಿಸ್ಬೋದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಶೇಷವಾದಂಥ ನವರಾತ್ರಿಯ ಮಹೋತ್ಸವ, ನವರಾತ್ರಿಯ ಉತ್ಸವದ ಈ ಒಂದು ಕ್ಷಣವನ್ನು ಇವತ್ತಿಗೆ ನಾವು ಮುಗಿಸ್ತಾ ಇದ್ದೇವೆ. ವಂದನೆಗಳು. ಧನ್ಯವಾದ.